ಎಲ್ರೂ ಮಾತಾಡಬೇಕು. ತುಲಾ ಲಗ್ನಕ್ಕೆ ಅಂದ್ರವರು ನಾನು ಮಾತಾಡ್ತಿರೋದು ಮೇಷ ಲಗ್ನಾಧಿಪತಿ ಪಾಠ ಮಾಡ್ತಿರೋದು ಲಗ್ನಾಧಿಪತಿ ಸಪ್ತಮದಲ್ಲಿ ಸ್ಥಿತನಾಗಿದ್ದಾಗ ಅಂತ ಹೇಳ್ತಾ ಪಾಠ ಬರಿತಾ ಇದ್ದೀನಿ. ತಿರ್ಗಾ ನಾನು ಕೇಳಿದ್ರೆ ತುಲಾ ಲಗ್ನಕ್ಕೆ ಅಂತಿದ್ದೀರಾ. ತುಲಾ ಲಗ್ನಕ್ಕೆ ಅನ್ನೋದಾಗಿದ್ರೆ ಶುಕ್ರ ಹೋಗಿ ಅಲ್ಲಿ ಕುತ್ಕೊಂಡಿರ್ಬೇಕು, ಮೇಷದಲ್ಲಿ ಕುತ್ಕೊಂಡಿರ್ಬೇಕು. ಕನ್ಫ್ಯೂಸ್ ಮಾಡ್ಕೊಂಡೆ ಗುರುಗಳೇ. ಮೇಷ ಲಗ್ನ. ಮಿಥುನ ಲಗ್ನ ತಗೊಳ್ಳಿ. ಮಿಥುನ ಲಗ್ನ ತಗೊಂಡಾಗ ಬುಧ ಮಿಥುನ ಲಗ್ನಾಧಿಪತಿ ಆಗ್ತಾನೆ. ಅವನು ಹೋಗಿ ಧನುಸು ರಾಶಿನಲ್ಲಿ ಧನುಸು ಭಾವದಲ್ಲಿ ಕುತ್ಕೊಂಡ. ಧನುಸು ರಾಶಿನಲ್ಲಿ ಅವಾಗೇನು ಲಗ್ನಾಧಿಪತಿ ಸಪ್ತಮದಲ್ಲಿ ಹೋದ. ಅವಾಗ ಮಿಥುನ ಲಗ್ನಕ್ಕೆ ಧನುಸು ಲಗ್ನ ಏನಾಗ್ಬೇಕು? ಗುರು ಅಧಿಪತಿ, ಶತ್ರುವಿನ ಮನೆ, ಬಾಧಕಾಧಿಪತಿ, ಮಾರಕಾಧಿಪತಿ. ಸೊ ಇವಾಗ ಇಲ್ಲಿ ಹೇಳಿರೋದೆಲ್ಲಾನು ಅವರಿಗೆ ಖಂಡಿತವಾಗ್ಲೂ ನಡೆಯುತ್ತೆ. 2 ಮದುವೆ ಆಗ್ಬೋದು, ವೈವಾಹಿಕ ಜೀವನದಲ್ಲಿ ಏರುಪೇರಾಗ್ಬೋದು, 2 ಅಟ್ಯಾಚ್ಮೆಂಟ್ ಮಾಡ್ಕೊಳ್ಬಹುದು. ಇದ್ರ ಜೊತೆ ಏನಾದ್ರು ಚಂದ್ರನ ದೃಷ್ಟಿ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ 2 ವಿವಾಹ ಅಥವಾ 2 ಸಂಬಂಧಗಳು ದ್ವಿಸ್ವಭಾವ, ಅದು ದ್ವಿಸ್ವಭಾವ, ಇದು ದ್ವಿಸ್ವಭಾವ, 2 ಪಾಪ ಒಂದು ಅದು ಒಬ್ರಿಗೊಬ್ರಿಗೆ ಆಗಲ್ಲ. 7ನೇ ಮನೆ ಕೆಟ್ಟೋಗುತ್ತೆ. ಓಕೆ, 8ನೇ ಮನೆ ಬರ್ಕೊಳ್ಳಿ. ಲಗ್ನಾಧಿಪತಿಯು ಅಷ್ಟಮದಲ್ಲಿದ್ದರೆ ಅಲ್ಪ ಆಯು, ಅನಾರೋಗ್ಯ ಜೀವನ. ಅನಾರೋಗ್ಯ. ಲಗ್ನಾಧಿಪತಿಯು ಅಷ್ಟಮದಲ್ಲಿದ್ದರೆ ಅಲ್ಪ ಆಯು, ಅನಾರೋಗ್ಯ, ಜೀವಹಾನಿ, ಚಿಂತೆಯಿಂದ ಕೂಡಿದ ಮನೋಭಾವ, ಸಾಧಾರಣವಾದ ವ್ಯಕ್ತಿತ್ವವಿರುತ್ತದೆ. ಪಾಪಗ್ರಹವಾದರೆ ಪಾಪಗ್ರಹನಾಗಿದ್ದರೆ ನಿರ್ಬಲನಾಗುತ್ತಾನೆ. ವ್ಯಕ್ತಿತ್ವ ಅಲ್ಪಾಯು, ವ್ಯಕ್ತಿತ್ವ ಅಪಘಾತ, ಜಾತಕನಿಂದ ಇತರರಿಗೆ ತೊಂದರೆಯಾಗುವುದು, ಅಥವಾ ಜಾತಕನು ಇತರರಿಂದ ತೊಂದರೆಯನ್ನು ಅನುಭವಿಸುವನಾಗುತ್ತಾನೆ. ಪಾಪಕಾರ್ಯವನ್ನು ಮಾಡುವವನು ಹಿಂಸಕನು, ಕ್ರೂರನೂ ಆಗುತ್ತಾನೆ. ಮೋಸ ಬುದ್ಧಿ ಇರುವವನು, ಜೂಜಿನ ಚಟದೊಂದಿಗೆ ಮದ್ಯಪಾನಾಸಕ್ತನೂ ಆಗುತ್ತಾನೆ. ದಾಸ್ಯ ಜೀವನ ಉಂಟಾಗುವುದು. ಪಾಪಗ್ರಹಗಳಿದ್ದರೆ ಶುಭವಾಗಿದ್ದರೆ ದೀರ್ಘ ಆಯುಷ್ಯು, ಸಾಧಾರಣ ಧನ ಪ್ರಾಪ್ತಿ. ಶುಭಗ್ರಹನಾಗಿದ್ದರೆ ಗೂಢ ವಿದ್ಯೆಯಲ್ಲಿ, ಮಂತ್ರವಿದ್ಯೆಯಲ್ಲಿ ದಾಸ್ಯ ಜೀವನ ಉಂಟಾಗುವುದು.
ಶುಭವಾಗಿದ್ದರೆ ದೀರ್ಘ ಆಯುಷ್ಯು, ಸಾಧಾರಣ ಧನ ಪ್ರಾಪ್ತಿ, ಗೂಢವಿದ್ಯೆಯಲ್ಲಿ ಮಂತ್ರವಿದ್ಯೆಯಲ್ಲಿ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಜ್ಞಾನವನ್ನು ಪಡೆಯುತ್ತಾರೆ. ಮೊನ್ನೆ ಒಂದು ಜಾತಕ ನೋಡಿದಾಗ ನಾವು 6ನೇ ಅಧಿಪತಿ 8ರಲ್ಲಿ ಪರಿವರ್ತನೆ ಅಂತ ಹೇಳಿದ್ವಲ್ವಾ, ಆವಾಗ 6ನೇ ಅಧಿಪತಿ ಪಾಪಗ್ರಹ, ಅವನು ಬಂದು 8ರಲ್ಲಿ ಕುತ್ಕೊಂಡ್ಬಿಟ್ರೆ ಅದು ವಿಪರೀತವಾದಂತ ರಾಜಯೋಗವಾಗಿ ಪರಿವರ್ತನೆ ಆಗಿ ನೋಡು, ಅವರಿಗೆ ಆಯುಷ್ಯ ಅಭಿವೃದ್ಧಿ ಆಗ್ಬಿಡುತ್ತೆ, ಗೂಢ ವಿದ್ಯೆಯನ್ನ ಕಲಿತಾರೆ, ಆಧ್ಯಾತ್ಮಿಕ ಚಿಂತಕರಾಗ್ತಾರೆ, ಅಕಲ್ಟ್ ಸೈನ್ಸ್ ಕಲಿತಾರೆ. ಅದಕ್ಕೆ ವೃಶ್ಚಿಕ ರಾಶಿಯ ಸಂಬಂಧ ಏನಾರ ಬಂದ್ಬಿಡ್ತು ಅಂತ ಹೇಳಿದ್ರೆ ಅವರೆಲ್ಲ ಈ ಭೂತ ಪೇತ ಪಿಶಾಚಿಗಳನ್ನ ಕಂಡುಹಿಡಿಯೋದು, ಭೂಮಿಯೊಳಗಿರ್ತಕ್ಕಂಥದ್ದನ್ನ ಕಂಡುಹಿಡಿಯೋದು, ಅಗಾಧವಾದ ಜ್ಞಾನ ಇವರಿಗಿರುತ್ತೆ. ವ್ಯತಿರಿಕ್ತವಾದಂಥ ಜ್ಞಾನ ಅದು. ಆ ಜ್ಞಾನನೇ ಒಂಥರ ವಿಚಿತ್ರವಾದ ಜ್ಞಾನ ಅದು. 9ನೇದು, ಲಗ್ನಾಧಿಪತಿಯು ಭಾಗ್ಯಭಾವದಲ್ಲಿದ್ದರೆ ಭಾಗ್ಯವಂತನು, ದೈವಾನುಗ್ರಹವುಳ್ಳವನು, ಧರ್ಮಪರನು, ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವವನು, ದೂರದೇಶ ಪ್ರಯಾಣ ಬೆಳೆಸುವವನು. 9ನೇ ಮನೆಯ ಕಾರಕತ್ವಗಳೇನೆ ಇಲ್ಲಿ 2 ಸಾತಿ ರಿಪೀಟ್ ಆಗ್ತಾ ಇದೆ, 3 ಸಾತಿ ರಿಪೀಟ್ ಆಗ್ತಾ ಇದೆ. ಕಾರಕತ್ವಗಳನ್ನ ಚೆನ್ನಾಗಿ ಗಟ್ ಮಾಡ್ಕೊಳ್ಳಕ್ಕೆ, ತಿಳ್ಕೊಳ್ಳಕ್ಕೆ ನಿಮಗಿದು ಒಳ್ಳೆ ಸಮಯ. ದೂರದೇಶ ಪ್ರಯಾಣ ಬೆಳೆಸುವವನು ಆಗಿರುತ್ತಾನೆ. ಶುಭಗ್ರಹವಾದರೆ ಪಿತೃಭಕ್ತಿ, ಮಾತೃಭಕ್ತಿಯಿಂದ ಉದಾರಿಯು, ದೈವಭಕ್ತನು, ಅದೃಷ್ಟಶಾಲಿಯು, ಧಾರ್ಮಿಕ ಪ್ರವೃತ್ತಿಯುಳ್ಳವನು ಆಗುತ್ತಾನೆ. ಪಾಪಗ್ರಹನಾದರೆ ತಂದೆಗೆ ಬಾಧಕನಾಗಿ ನಿಷ್ಠುರವಾದಿ, ಧರ್ಮದಲ್ಲಿ ಶ್ರದ್ಧೆ ಕಡಿಮೆ ಇರುವವನು, ಸಾಧಾರಣ ದೈವಭಕ್ತನು, ಡಾಂಬಿಕ ಪ್ರವೃತ್ತಿಯುಳ್ಳವನು ಆಗುತ್ತಾನೆ. ಈ ಸಾಧಾರಣ ದೈವಭಕ್ತನು ಅಂತ ಹೇಳ್ತೀವಲ್ವಾ, ಈ ಪಾಪಗ್ರಹಗಳಿದ್ರೆ ಏನಾಗತ್ತಂದ್ರೆ 8ನೇ ಮನೆಗೆ ಇದು 2ನೇ ಮನೆ, 8ನೇ ಮನೆಗೆ ಈ 9ನೇ ಮನೆ 2ನೇ ಮನೆ. ನಾನೇನ್ ಹೇಳಿದೀವಿ, 2ನೇ ಮನೆ ಯಾವಾಗ್ಲೂ ಇನ್ಕಮ್ ಅನ್ನ ತೋರಿಸುತ್ತೆ, 12ನೇ ಮನೆ ಯಾವಾಗ್ಲೂ ಲಾಸ್ ಅನ್ನ ತೋರಿಸುತ್ತೆ, 3ನೇ ಮನೆ ಬಂದು ಒಂದು ಭಾವದ ಪರಿಣಾಮವನ್ನು ತೋರಿಸುತ್ತೆ, 11ನೇ ಮನೆ ಬಂದು ಹಿಂದ್ಗಡೆ 11ನೇ ಮನೆ ಬಂದು ಲಾಭವನ್ನ ತೋರಿಸುತ್ತೆ ಅಂತ ಒಂದು ಮಾತನ್ನ ಹೇಳಿದ್ವಿ. ಇವಾಗ 8ನೇ ಮನೆಯಲ್ಲಿ ನಿಗೂಢವಾದಂಥದ್ದು ಆಧ್ಯಾತ್ಮಿಕ ಚಿಂತನೆ ಅಂತೆಲ್ಲ ಹೇಳಿದ್ವಿ. ಇದರ ಮುಂದುವರೆದ ಭಾಗ ಎಲ್ಲಿರುತ್ತಂದ್ರೆ 9ನೇ ಮನೆಯಲ್ಲಿ ಇರುತ್ತೆ. ಶುಭ ಗ್ರಹಗಳಲ್ಲಾಗಿದ್ರೆ ಗುರು, ಶುಕ್ರ, ಬುಧ, ಶುಕ್ಲ ಪಕ್ಷದ ಚಂದ್ರ, ಅಥವಾ 5ನೇ ಮನೆಯ ಅಧಿಪತಿ, 7ನೇ ಮನೆಯ ಅಧಿಪತಿ, ಇಂಥ ಶುಭ ಗ್ರಹಗಳಾಗಿದ್ದಾಗ ಅದು ಪರವಾಗಿಲ್ಲ.
ಈ ಪಾಪಗ್ರಹಗಳಾಗಿರ್ತಕ್ಕಂಥ ಶನಿ ರಾಹು ಕೇತುಗಳಾಗಿದ್ದಾಗ ತಂದೆಗೆ ಹಿಂಸೆಯನ್ನ ಕೊಟ್ಬಿಟ್ಟು ಇವ್ರನ್ನೇನ್ ಮಾಡ್ಬಿಡುತ್ತೆ ಅಂತ ಹೇಳಿದ್ರೆ ವ್ಯತಿರಿಕ್ತವಾದಂತಹ ದೈವ ಭಕ್ತಿಯನ್ನ ಉಂಟು ಮಾಡಿಬಿಡುತ್ತೆ. ಮಾಟ ಮಾಡನ್ ಜೊತೆ ಹೋಗೋಣ, ಯಂತ್ರ ಮಾಡನ್ ಜೊತೆ ಹೋಗೋಣ, ಮೋಡಿ ಕಲಿಯೋಣ, ಅಥರ್ವಣ ವೇದದಲ್ಲಿ ಏನೇನಿದೆಯೋ ಅದನ್ನೆಲ್ಲ ಕಲಿಯೋಣ, ಸಡನ್ ಆಗಿ ಹಾಗೆ ಗೆದ್ದು ಬಿಡೋಣ. ಯಾಕೆ? ಎರಡನೇ ಮನೆ ಅಂತಕ್ಕಂಥದ್ದು ವಿತೌಟ್ ಅರ್ನಿಂಗ್ ಗೇನಿಂಗ್ ಮನಿ ಅಂತ. ಅದಕ್ಕೆ ಎರಡನೇ ಭಾವ. ಅವಾಗ ಇನ್ನೂ ಸ್ವಲ್ಪ ಸಂಪಾದನೆ ಮಾಡೋಣ ಅಂತೇಳಿ ವ್ಯತಿರಿಕ್ತವಾದಂತಹ ಆಲೋಚನೆಗಳ ಭಕ್ತಿಗಳು ಉಂಟಾಗತ್ತೆ. ಅರ್ಥವಾಯ್ತಾ ಹೇಳಿದ್ದು? ಏನಾದ್ರು ಕ್ವಶನ್ ಮಾಡೋದಾಗಿದೆ, ಅರ್ಥ ಆಗಿಲ್ಲ ಅಂದ್ರೆ ಕ್ವಶನ್